ಎಲ್ಲ ಕೇಳಿದೆ. ಅಮ್ಮ ಈ ಚಪ್ಲಿಗೆ ಬ್ಯಾಡಪ್ಪದು ಅವ್ನಿಗೆ ಯಾವ ಸೆಟ್ ಹಾಕವಲ್ಲ. ಹಾಯ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಡೆಲಿವರಿ ಲ್ಯಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫಸ್ಟ್ ಡೇ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ. ಆ್ಯಕ್ಚುಲಿ ಪ್ರೀ ಪ್ಲ್ಯಾನಿಂಗ್ ಇದು ಏನು ಪ್ರೀ ಪ್ಲ್ಯಾನಿಂಗ್ ಅಂತ ಹೇಳ್ಬಿಟ್ಟು ಹೋಗ್ತಾ ಹೇಳ್ತೀನಿ. ನಾನು ಇವಾಗ ಹಾಸ್ಪಿಟಲ್ಗೆ ಡೆಲಿವರಿಗೆ ಅಂತ ಹೇಳ್ಬಿಟ್ಟು ಡೇಟ್ ಕೊಟ್ಟಿದ್ರು. ಆ ಡೇಟ್ಗೆ ನಾವು ಬಂದಿದ್ದೀವಿ. ಇವಾಗ ಎಲ್ಲ ಲಗೇಜ್ ಎಲ್ಲ ತೊಗೊಂಡು ಡೈರೆಕ್ಟಾಗಿ ಇಷ್ಟು ಗಂಟೆಗೆ ಬರಬೇಕು ಅಂತ ಅವ್ರು ಹೇಳಿದರು. ಅಂದರೆ ನಾವು ಮುಂಚೆನೇ ಅಪಾಯಿಂಟ್ಮೆಂಟ್ ಅಂದರೆ ಬುಕ್ಕಿಂಗ್ ಮಾಡಿದ್ವಿ. ಸೊ ಹಾಗಾಗಿ ಬುಕ್ಕಿಂಗ್ ಮಾಡಿರೋದ್ರಿಂದ ನಮಗೆ ಅವ್ರ ಟೈಮಿಂಗ್ಸ್ ಕೂಡ ಹೇಳಿದ್ರು ಇಷ್ಟೊತ್ತಿಗೆ ಬರಬೇಕು ಅಂತ. ಅಂದರೆ ಮಾರ್ನಿಂಗ್ 7 o'clock ಅಲ್ಲಿರಬೇಕು ಅಂತ ಹೇಳಿದರು. ನಾವು ಒಂದು 5:30 ಹಂಗೆ ಮನೆ ಬಿಟ್ವಿ. ಸೊ ಇಲ್ಲಿ ಬರೋತ್ಲೆ 7:30 ಆಲ್ರೆಡಿ ಕಂಪ್ಲೀಟ್ ಆಗೋಗಿತ್ತು. ನಾವು ಫ್ಲೋರು ನನಗೆ ಅಷ್ಟು ಕ್ಲಿಯರಾಗಿ ನೆನಪಿರಲಿಲ್ಲ, 4th, 3rd ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ 4th, 3rd ಅಂತ ನೋಡ್ಕೊಳೋಣ ಅಂತ ಹೇಳ್ಬಿಟ್ಟು ಆಚೆ ಫಸ್ಟ್ ಫಸ್ಟು 3rd ಫ್ಲೋರ್ ಅಂತ ಗೊತ್ತಾಯಿತು. ಸೊ ಹಾಗೆ ಹೋದ್ವಿ. ಇವಾಗ ಡೈರೆಕ್ಟಾಗಿ ನಾವು ಒಳಗಡೆ ಹೋದ ತಕ್ಷಣ ಅವರು ಡೆಲಿವರಿ ವಾರ್ಡ್ಗೆ ಬರೋಕ್ಕೆ ಹೇಳಿದರು. ನಾವು OPDಯಲ್ಲಿ ಹೋಗೋದು ಬೇಡ, ಡೈರೆಕ್ಟಾಗಿ ಇಲ್ಲಿಗೆ ಬನ್ನಿ ಅಂತ ಹೇಳಿಬಿಟ್ಟು ಬುಕ್ಕಿಂಗ್ ಮಾಡ್ಕೊಂಡಾಗಲೇ ಹೇಳಿದರು. ಸೊ ಹಾಗಾಗಿ ಹೋಗ್ತಾಯಿದ್ದೀವಿ. ಏನು ಇದರಲ್ಲಿ ಸರ್ಪ್ರೈಸ್ ಅಂತ ಅಂದರೆ ನಮ್ಮ ಹಸ್ಬೆಂಡಿಗೆ ಇದು ಸರ್ಪ್ರೈಸ್ ಆಗಿರಲಿ ಅಂತ ಹೇಳ್ಬಿಟ್ಟು ನಾವು ಈ ಡೇಟನ್ನೇ ಚೂಸ್ ಮಾಡಿದ್ವಿ. 4th ಬಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಅವ್ರ ಬರ್ತಡೇ ಇರೋದ್ರಿಂದ 4thಗೆ ನಾವು ಆಲ್ರೆಡಿ ಬುಕ್ಕಿಂಗ್ನ 4thಗೆ ಮಾಡಿದ್ವಿ. ಅಂದರೆ ಅವರು 2 days ಆಮೇಲೆ ಕೊಟ್ಟಿದ್ದರು. ಆದರೆ ಬಿಫೋರ್ 2 days ನಾವು ಬುಕ್ಕಿಂಗ್ ಮಾಡ್ಕೊಂಡ್ವಿ. ಯಾಕೆಂದರೆ ನಂದು C-section ಆಗಿರೋದ್ರಿಂದ. ಸೊ ಹಾಗಾಗಿ 2 days ಬಿಫೋರೇ ಇರಲಿ ಅಂತ ಹೇಳ್ಬಿಟ್ಟು ನಾವು 2 days ಬಿಫೋರೇ ಮಾಡ್ಕೊಂಡ್ವಿ. ಅಂದರೆ ಇವಾಗ ಮಗು ಹುಟ್ಟುತ್ತಲ್ವ, ಅದು ಹಾಗೆ ಅವ್ರ ಪಪ್ಪದು 2 ಸೇಮ್ ಬರ್ತ್ಡೇ ಡೇಟ್ ಬರಲಿ ಅನ್ನೋದು ನನ್ನ ಆಸೆ ಆಗಿತ್ತು. ಹಾಗಾಗಿ ಇದನ್ನು ಪ್ರೀ ಪ್ಲ್ಯಾನ್ ಮಾಡಿ ಆ ಡೇಟ್ಗೆ ಮಾಡಿದ್ದು. ಮತ್ತು ಇವಾಗ ನಾನು ಒಳಗಡೆ ಹೋಗ್ತಾಯಿದ್ದೀನಿ. ನನ್ನ ಮಗನಿಗೆ ಕಾದು ಸಾಕಾಗಿ ನಿದ್ದೆ ಬರ್ತಾಯಿದೆ ಅನಿಸುತ್ತೆ. ಮಮ್ಮಿ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದು ನೋಡೋಗ್ತಾ ಇದ್ದಾನೆ. ಅವನಿಗೆ ಕಾಯೋಷ್ಟು ಪೇಷನ್ಸ್ ಇಲ್ಲ. ಯಾಕೆಂದರೆ ನಾನು 8 o'clock ಒಳಗೆ ಹೋಗಿರೋದು, ಆಲ್ರೆಡಿ 10 o'clockವರೆಗೂ ಆಚೆ ಬಂದಿಲ್ಲ. ಹಾಗಾಗಿ ಅವನು ತುಂಬ ವೆಯ್ಟ್ ಮಾಡಿ ಸಾಕಾಗಿ ಡೋರ್ ಹತ್ರನೇ ಒಳಗಡೆ ಹೋಗೋಕ್ಕೇ ಟ್ರೈ ಮಾಡ್ತಾಯಿದ್ದಾನೆ. ನೋಡಿ, ನಿಂತ್ಕೊಂಡು ಅವ್ನು ಎಷ್ಟು ಹತ್ತಿರದಿಂದ ಕಾಯ್ತಿದ್ದಾನೆ ಅಂದರೆ ಅವನಿಗೆ ಪಾಪ ನೋಡೋಕ್ಕೆ ತುಂಬ ವೆಯ್ಟಿಂಗಲ್ಲಿದ್ದಾನೆ. ಅವನಿಗೆ ಅದು ತಂಗಿ ಪಾಪನೇ ಬೇಕು ಅಂತ. ನಾನು ಫಸ್ಟ್ ಆಚೆ ಬಂದ ತಕ್ಷಣ ತುಂಬ ಖುಷಿಯಾದ. ಇವಾಗ ಡೆಲಿವರಿ ಆದ ತಕ್ಷಣ ಫಸ್ಟು ಬೇಬಿ ಅವನ ಕೈಲೇ ಕೊಡಬೇಕು ಅಂತ ಹೇಳಿದೆ. ಸೊ ಹಾಗಾಗಿ ಅವ್ರು ಫಸ್ಟದನ್ನು ಅವನ ಕೈಲೇ ಕೊಟ್ಟರು. ತುಂಬ ಖುಷಿಯಾಗಿದ್ದ. ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಅದನ್ನ ಮಾತಾಡಿಸ್ಬಿಟ್ಟು ಇದು ಮಾಡ್ದೆ. ಆಮೇಲೆ ಅವ್ರ ಪಪ್ಪ, ಇದು ಫಸ್ಟ್ ಡೇ ಲಾಗು. ಫಸ್ಟ್ ಡೇ ಇಷ್ಟನ್ನೇ ಮಾತ್ರ ನಾವು ವೀಡಿಯೋ ಮಾಡೋಕ್ಕಾಗಿದ್ದು. ಬೇಬಿ ಗರ್ಲ್ ಆಯಿತು. ಸೊ ಎಲ್ಲರೂ ತುಂಬ ಖುಷಿಯಾಗಿದ್ದೀವಿ. ಇವತ್ತಿಂದು ಇಷ್ಟು ಲಾಗ್ ಕಂಪ್ಲೀಟ್ ಆಯಿತು. ಮತ್ತು ನೆಕ್ಸ್ಟ್ ಡೇ ಆಗ್ತೀನಿ ಕಂಪ್ಲೀಟ್ಲಿ. ನಾವು ಯಾವ ಹಾಸ್ಪಿಟ್ಲಲ್ಲಿ ಹೋಗಿದ್ದೋ ಹಾಗೆ ಏನೆಲ್ಲ ಸ್ಪೆಷಲಿಟಿ ಇತ್ತು ಅಲ್ಲೆಲ್ಲ ಅಂತ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಸ್ಪೆಷಲ್ ವಾರ್ಡ್ ತೊಗೊಂಡಿದ್ವಿ. ಸೊ ನೆಕ್ಸ್ಟು ವೀಡಿಯೋ ನಾಳೆ ಹಾಕ್ತೀನಲ್ವ, ಸೊ ಅದರಲ್ಲಿ ಡೀಟೇಲ್ಸಾಗಿ ಹಾಕ್ತೀನಿ. ಸೊ ತುಂಬ ಚೆನ್ನಾಗಿದೆ. ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನ್ ಹಾಕಿದ್ದೀನಿ. ಮಗುಗೆ ತುಂಬ ಸರ್ಪ್ರೈಸಿಂಗ್ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ. ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಮತ್ತು ಯಾವ ಥರ ಫೋಟೋಶೂಟ್ ಕೂಡ ಮಾಡಿಕೊಟ್ರು. ಸೊ ತುಂಬ ಖುಷಿಯಾಗಿದ್ವಿ. ಅದು ಏನಂತ ಹೇಳ್ಬಿಟ್ಟು ಯಾವ ಥರ ಫೋಟೋಶೂಟ್ ಮಾಡಿದ್ದಾರೆ ಮತ್ತು ಏನು ಗಿಫ್ಟ್ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.